ಶಿವಲಿಂಗೇಗೌಡ್ರೆ ತಮ್ಮ ಉಪ ಪ್ರಶ್ನೆ ಕೇಳಿ ಬೇಗ, ಇಲ್ಲ ನೆಕ್ಸ್ಟ್ ಕ್ವಶನ್ ಹೋಗ್ತೇನೆ ನಾನು. ಪ್ರಶ್ನೆ ಏನಿಲ್ಲ. ಸನ್ಮಾನ್ಯ ಸಚಿವರಲ್ಲಿ ನಮ್ಮಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು NH 2 ಹೋಗೋದ್ರಿಂದ ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ ಸಂಚಾರಿ ಪೊಲೀಸ್ ಠಾಣೆನ ನೀವು ದಯಮಾಡಿ ಈ ವರ್ಷದ ಬಜೆಟ್ನಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯಿಸ್ತೀನಿ. ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡು ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಅರಸೀಕೆರೆ ಮೂಲಕ ಹೋಗ್ತಾ ಇದೆ. ಅದಕ್ಕೆ ಒಂದು ಸಂಚಾರಿ ಪೊಲೀಸ್ ಠಾಣೆಯನ್ನು ಕೇಳಿದ್ದಾರೆ. ಆದರೆ ಸಂಚಾರಿ ಪೊಲೀಸ್ ಠಾಣೆಯನ್ನು ಮಾಡೋದಕ್ಕೆ ಕೆಲವು ನಿಯಮಗಳಿದ್ದಾವೆ. ನಮಗೆ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಗೈಡ್ಲೈನ್ಸ್ ಬರೋದಿಲ್ಲ. ಆ ಗೈಡ್ಲೈನ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ 150 ಇಂದ 250 ಟ್ರಾಫಿಕ್ ಅಫೆನ್ಸಸ್ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಅಫೆನ್ಸಸ್ ಕಾಣ್ತಾ ಇಲ್ಲ. ಅದಕ್ಕಾಗಿ ಅಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಆದಾಗ್ಯೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ಪರಿಶೀಲನೆ ಮಾಡಿ ಬಜೆಟ್ನಲ್ಲಿ ಪ್ರಾವಿಷನ್ಸ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ಮುಂದೆ ಪರಿಗಣಿಸ್ತೇವೆ. ಮುಂದಿನ ದಿನಗಳೇ ಪರಿಗಣಿಸ್ತೇವೆ. ಅಧ್ಯಕ್ಷ ಅಪ್ಪಾಜಿ ನಾಡಗೌಡ್ರು, ಶ್ರೀ ಅಪ್ಪಾಜಿ ನಾಡಗೌಡ್ರು. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಶಾಸಕರು ಮೈಕಾಗಿ ಹೆಡ್ಫೋನ್ ಹಾಕಿ ಕೇಳ್ತದೆ ನಿಮ್ಗಾಗ. 135ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸಣ್ಣ ನೀರಾವರಿ ಮಂತ್ರಿಗಳು, ಮಾನ್ಯ ಕಾರ್ಮಿಕ ಸಚಿವರು, ಸಣ್ಣ ನೀರಾವರಿ ಸಣ್ಣ ನೀರಾವರಿ ಸಚಿವರು, ಈಗ ಬಹುಶಃ ಸಣ್ಣ ನೀರಾವರಿ ಸಚಿವರು ಆಮೇಲೆ ನೆಕ್ಸ್ಟ್ ಅವ್ರು ಬರ್ತಾರೆ, ನೆಕ್ಸ್ಟ್ ಬಂದು ಕೇಳ್ತಾನೆ. ಶ್ರೀ ಉಮಾನಾಥ್ ಕೋಟ್ಯಾನ್, ನಿಮ್ಗೆ ಅವಕಾಶ ಇದೆ. ಉಮಾನಾಥ್ ಕೋಟ್ಯಾನ್. ಶ್ರೀ ಕೌಜಲಿಗೆ ಮಾನಸ್ತ ಶಿವಾನಂದ್. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಚಿತ್ರಗುರುತಿನ 51ನೇ ಪ್ರಶ್ನೆಯನ್ನ ತಮ್ಮ ಮುಖಾಂತರ ಕೇಳಬಯಸುತ್ತೇನೆ. ನನ್ನ ಮತಕ್ಷೇತ್ರದ ಬೈಲ್ವಾಡ್ ಮತ್ತು ಬೇಲಾಪುರ್ ಕೆರೆಗಳಿಗೆ ನೀರು ತುಂಬಿಸುವಂಥ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಬಹುಶಃ ಇವು ಮಲಪ್ರಭಾ ನದಿಯಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಈ ಗ್ರಾಮಗಳಿದ್ದಾವೆ. ಮಲಪ್ರಭಾ ಯೋಜನೆಯೊಳಗೆ ಮುಳುಗಡೆಯಾದಂತಹ ರೀಹ್ಯಾಬಿಲಿಟೇಟ್ ಸೆಂಟರ್ಗಳು ಇವೆಲ್ಲ, ಈ ಎಲ್ಲ ಗ್ರಾಮಗಳು. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಬಾರಿ 1 ಕಿಲೋಮೀಟರ್ ಅಂತರದಲ್ಲಿದ್ದರೂ ಸಹಿತ ಅನೇಕ ಬಾರಿ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿ ಕೆರೆಯನ್ನು ತುಂಬಿಸಬೇಕು, ಅದರಿಂದ ವಾಟರ್ ಟೇಬಲ್ ಹೆಚ್ಚಿಗೆ ಅಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಆದಷ್ಟು ಬೇಗನೆ ಆ ಒಂದು ಕಾಮಗಾರಿಯನ್ನು ಚಾಲನೆ ಕೊಟ್ಟು ಮಾಡಿಕೊಡಬೇಕು ಅಂತೇಳಿ ಸನ್ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ.